ಆರಂಭಿಕ ರಸಗಾರಿಕೆ ಭಾಗದಲ್ಲಿ ಚಿನ್ಮೂಲಾದ್ರ ಚೇತಾಸ್ ಮನೋಜ್ ರನ್ನು ಪರಿಚಯಿಸುವಂತ ಪ್ರಯತ್ನ ಮಾಡ್ತಾ ಇದ್ದ. ಆರಂಭಿಕ ಆಟಗಾರರಾಗಿ ಅಲಿ ಮತ್ತು ಮಂಜು ಅಂಕಣ ಎಂಟನ್ನು ಪಡಿತಾ ಇದ್ದಾರೆ. ನಿರ್ಣಾಯಕರಿಂದ ಗ್ರೀನ್ ಸಿಗ್ನಲ್ ಲಭಿಸ್ತಾ ಇದೆ. ಪಂದ್ಯಾಟವನ್ನ ಆರಂಭಿಸಿದ ಕೇಳಿಕೊಳ್ತಾ ಇದ್ದೇವೆ. ಚಿನ್ಮೂಲಾದ್ರ ಚೇತಾಸ್ ನಾಯಕರು ಗಮನಿಸಿ, 3 ಗಂಟೆ 5 ನಿಮಿಷಕ್ಕೆ ನಿಮ್ಮ ಪಂದ್ಯಾಟ ಆರಂಭವನ್ನು ಕಾಣ್ತಾ ಇದೆ. ನೋ ಬಾಲ್. ಮೊದಲ ಚೆಂಡು ಅಕ್ರಮ ಸೂಚನೆ ಒಂದೊಂದು ಸೇರ್ಪಡೆ ಆಗ್ತಾ ಇದೆ. 1+1. ಇತ್ತ ಮಂಜೂರ್ ಅವರಿಗೆ ಫ್ರೀ ಹಿಟ್ ಅವಕಾಶಗಳು ಲಭಿಸ್ತಾ ಇದೆ. ತಡ ಮೊತ್ತ 2. ಫ್ರೀ ಹಿಟ್ ಅವಕಾಶಗಳು ಇದೆ. ಫ್ರೀ ಹಿಟ್ ಅವಕಾಶ ಬರ್ತಾ ಇದೆ. ಫ್ರೀ ಹಿಟ್ ಚೆಂಡು ಬಹಳ ಉತ್ತಮ ಕಟರ್ ಮಾಡಿರೋದು ಚೆಂಡು ಬ್ಲಾಕ್ ಹೋಲ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಬಹಳ ಉತ್ತಮ ಸ್ವೀಪ್ ಶಾಟ್ ಅನ್ನು ಮಂಜು ದಾಖಲಿಸಿದ್ರು. ಒಂದೋಟದ ಹೆಚ್ಚುವರಿ ಆಗ್ತಾ ಇದೆ. ತಡ ಮೊತ್ತ 3ಕ್ಕೆ ತಲುಪ್ತಾ ಇದೆ. 3 ರನ್ಸ್. ಪ್ರಗತಿಯ ಮೊದಲ ಓವರ್ ಎಸ್ಗಾರಿಕೆ ಭಾಗದಲ್ಲಿ ಮನೋಜ್ ಎಸ್ಗಾರಿಕೆಯಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದ್ದಾರೆ. ಸುಂದರತೆಯ ಚೆಂಡು ಸ್ವಲ್ಪ ಮಟ್ಟಿಗೆ ನೆಗೆತವನ್ನು ಪಡ್ಕೊಳ್ತಾ ಇದೆ. ಆಫ್ ಸೈಡ್ ವಿಭಾಗದಲ್ಲಿ ಸಾಗ್ತಾ ಇದೆ. ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಚುಕ್ಕಿಯ ಎಸೆತ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಓವರ್ನ ಮೊದಲ ಎಸೆತ ನೋ ಬಾಲ್ ಮುಖಾಂತರವಾಗಿ ಆರಂಭಿಸಿದ್ರು. ಬಳಿಕದ ಎಸೆತ ಬಹಳ ಶುದ್ಧಮಟ್ಟದ ಎಸೆಗಾರಿಕೆ, ಸ್ಲೋವರ್ ಎಸೆಗಾರಿಕೆಯನ್ನು ಮಾಡಿದ್ರು. ಜಾನ್ಮ ಎಸೆಗಾರಿಕೆಯನ್ನು ಮಾಡಿದ್ರು. ಕೇವಲ 1 ಓಟಗಳಿಗೆ ಮಾತ್ರ ಅವಕಾಶವನ್ನು ನೀಡಿದ್ರು. ಈ ಬಾರಿ ಎಸೆದ ಚೆಂಡು ಸ್ವಲ್ಪ ಮಟ್ಟಿಗೆ ಶಾರ್ಟ್ ಆಗಿ ಬೀಳ್ತಾ ಇದೆ. ಲೆಗ್ ಲಾನ್ಸ್ ಮಾಡುವಂತ ಪ್ರಯತ್ನ. ಒಂದೋಟದ ಸೇರ್ಪಡೆ ಶಾರ್ಟ್ ಫೈನಲ್ ಭಾಗದಲ್ಲಿ ಒಂದೋಟದ ಹೆಚ್ಚುವರಿ. ತಡ ಮೊತ್ತ 4 4 ರನ್ಸ್. ತಡ ಮೊತ್ತ 4. ಪ್ರಗತಿಯ ಮೊದಲ ಓವರ್ 4ಕ್ಕೆ ತಲುಪ್ತಾ ಇದೆ. ಈ ಬಾರಿ ಎಸೆದ ಸ್ಲೋವರ್ ಚೆಂಡು ಬಿರುಸಿನ ಹೊಡೆತಗಳು ಬರ್ತಾ ಇದೆ. ಪುಲ್ ಮಾಡಿದ್ರೆ ಶಾಟ್ ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ 1 ಓಟಗಳಿಗೆ ಮಾತ್ರ ಅವಕಾಶಗಳು ಬರ್ತಾ ಇದೆ. ತಡ ಮೊತ್ತ 5ಕ್ಕೆ ತಲುಪ್ತಾ ಇದೆ. 5 ರನ್ಸ್. ಮಧ್ಯಾಹ್ನದ ಭರ್ಜರಿ ಭೋಜನದ ಬಳಿಕ ಚಿನ್ಮೂಲಾದ್ರಿ ಚೀತಾಸ್ ಮತ್ತು ಫತಾಯ್ ಟೈಗರ್ಸ್ ಪಂದ್ಯಾಟವನ್ನ ಆಡ್ತಾ ಇದ್ದಾರೆ. ಬಹುಶಃ ಯಾವ ರೀತಿ ಒಂದು ಫಲಿತಾಂಶ ಈ ಪಂದ್ಯದಲ್ಲಿ ಬರುವಂಥದ್ದು ನೋಡಬೇಕಾಗಿದೆ. ಮೊದಲ ಓವರ್ KTM ಜಾಹೀರಾತು ಫಲಕದ ತುದಿಯಿಂದ ಈ ಬಾರಿ ಎಸೆದ ಚೆಂಡು ಜಾನ್ಮೆ ಹೊಡೆತವನ್ನು ದಾಖಲಿಸಿದ್ರು. ಕವರ್ಸ್ ಭಾಗದಲ್ಲಿ ನೋಡಿದ ಸೇರ್ಪಡೆ ಆಗ್ತಾ ಇದೆ. 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. 1 ಓಟದ ಹೆಚ್ಚುವರಿ ಮುಖಾಂತರವಾಗಿ ತಡ ಮೊತ್ತ 6ಕ್ಕೆ ತಲುಪ್ತಾ ಇದೆ. 6 ರನ್ಸ್. ತಡ ಮೊತ್ತ 6. ಕೊನೆಯ ಚೆಂಡು ಮೊದಲ ಓವರ್ನ ಅಂತಿಮ ಚೆಂಡು. ಮನೋಜ್ ಟು ಮಂಜಾ. ಮನೋಜ್ ಎಸೆದ ಚೆಂಡು ಬಹಳ ಸುತ್ತಮುತ್ತ ಪಾಯಿಂಟ್ ಭಾಗದಲ್ಲಿ ಸಾಗ್ತಾ ಇದೆ. ಚುರುಕಿನ ಕ್ಷೇತ್ರ ರಕ್ಷಣೆ. ಕೇವಲ 1 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ ಓವರ್ನ ಮುಕ್ತಾಯಕ್ಕೆ ತಡ ಮೊತ್ತ 6 ಓಟವನ್ನು ದಾಖಲಿಸ್ತಾ ಇದ್ದಾರೆ ಫತಾಯ್ ಟೈಗರ್ಸ್. ಟಾಸ್ ಪ್ರಕ್ರಿಯೆಯನ್ನು ಜಯಿಸಿರ್ತಕ್ಕಂಥ ಚಿನ್ಮೂಲಾದ್ರಿ ಚೀತಾಸ್ ಎಲೆಕ್ಟೆಡ್ ಟು ಬಾಲ್ ಫಸ್ಟ್ ನಿರ್ಣಯವನ್ನು ನೀಡುತ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಎಸೆಗಾರಿಕೆಯನ್ನು ಪರಿಚಯಿಸಿದ್ದಾರೆ. ಮೊದಲ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಸರಿಯಾಗಿ 3 ಗಂಟೆ 7 ತಡ ಮೊತ್ತ 7. ಸರಿಯಾಗಿ 3 ಗಂಟೆ 5 ನಿಮಿಷಕ್ಕೆ ಆರಂಭವನ್ನು ಕಂಡಿರ್ತಕ್ಕಂಥ ಪಂದ್ಯಾಟ 25 ನಿಮಿಷಗಳಲ್ಲಿ ಮೊದಲ ಸೆಷನ್ ನೀವು ಮುಕ್ತಾಯ ಮಾಡಿ ಕೊಡಲೇಬೇಕಾಗಿದೆ. ಯಾಕಂತಂದರೆ ಇವಾಗಲೇ ಕೆಲವೊಂದು ಕಾರಣಾಂತರದಿಂದ ಪಂದ್ಯಾಟ ವಿಳಂಬವನ್ನು ಕಂಡಿದೆ. ನೀವೆಲ್ಲರೂ ಕೂಡ ಗಮನಿಸಿದ್ದೀರಾ. 10 ಗಂಟೆಯ ಒಳಗಾಗಿ ಇವತ್ತಿನ ದಿನ ನಾವು ಇವತ್ತಿನ ದಿನದ ಪಂದ್ಯಾಟವನ್ನು ನಾವು ಮುಕ್ತಾಯ ಮಾಡಬೇಕಾಗಿದೆ. ಸಾಕಷ್ಟು ಪಂದ್ಯಗಳು ಇವತ್ತಿನ ದಿನ ಸಾಗಬೇಕಾಗಿದೆ. ಹಾಗಾಗಿ ನಮ್ಮೊಂದಿಗೆ ಸಹಕರಿಸಿ ಅನ್ನೋದಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಇತ್ತ GM ಆ್ಯಂಡ್ ಹೊಸ ಬೌಲರ್ ಪರಿಚಯವಾಗ್ತಾ ಇದೆ. ನ್ಯೂ ಬೌಲರ್ ಸರ್, ಬೌಲರ್ ನೇಮ್ ಪ್ರಶಾಂತ. ಎಸೆಗಾರಿಕೆ ಭಾಗದಲ್ಲಿ ಪ್ರಶಾಂತ್.
ಸುಂದರತೆ ಹೊಡೆತ ಬಹಳ ಸುತ್ತಮುತ್ತ ಹೊಡೆತ ಮಿಡ್ ವಿಕೆಟ್ ಭಾಗದಲ್ಲಿ ಒಂದೊಡ್ಡ ಪೂರೈಕೆಯನ್ನು ಮಾಡಿದ್ರು. ಒಂದೊಡ್ಡ ಹೆಚ್ಚುವರಿ ಎರಡನೇ ಓವರ್ ಪ್ರಶಾಂತ್ ಎಸ್ಗಾರಿಕೆ ಭಾಗದಲ್ಲಿ 6 ವಿಕೆಟ್ ಆಗಿ ಮಂಜು ಬಹಳ ಸುತ್ತಮುತ್ತ ಆಟವನ್ನು ಆಡ್ತಾರೆ. ಬೌಲರ್ಸ್ ಬ್ಯಾಕ್ ಡ್ರೈವ್ ನಡೀತಾ ಇದೆ. ಪ್ರತಿ ಎಸೆತಕ್ಕೂ ಓಟಗಳು ಕದೆಯುವ ಪ್ರಯತ್ನದಲ್ಲಿ ದಾಂಡಿಗಾರಿದ್ದಾರೆ ಆಲಿ ಮತ್ತು ಮಂಜು. ತನ್ನ ಮೊತ್ತ 8 ರನ್ಸ್ ವಿದೌಟ್ ಲಾಸ್ ಫತಾಯ್ ಟೈಗರ್ಸ್. ಪೂರ್ಣಾಂತರವಾಗಿ ಬೆದರ್ತಕ್ಕಂಥ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ಲಾಂಗ್ ಆನ್ ಸಿ ಮಾರ ಕ್ಯಾಚ್ನಲ್ಲಿ ಬಹಳ ಸುತ್ತಮುತ್ತ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಮೋಯಿನ್ ಮೊದಲ ಹುದ್ದೆಯನ್ನು ಕಳ್ಕೊಳ್ತಾ ಇದೆ. ಪಡ್ಕೊಂಡಿದ್ರು. ಇವಾಗ ಮೋಹಿನ್ ಕ್ಯಾಚ್ ಅನ್ನ ಸುಲಭದ ಒಂದು ಕ್ಯಾಚ್ ಅನ್ನ ಪಡಿತಾ ಇದ್ರು. ಆ ನಿಟ್ಟಲ್ಲಿ 14ಕ್ಕೆ 2 ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ ಫತಾಯ್ ಟೈಗರ್ಸ್. ಕೆಜಿಟಿ ಗುರುಮೂರ್ತಿ ಸರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಪಂದ್ಯಾಕೂಟ ಸಾಗಿ ಹೋಗ್ತಾ ಇದೆ. 14 runs for loss of 2 wicket ಫತಾಯ್ ಟೈಗರ್ಸ್. ಇತ್ತ ಪ್ರಶಾಂತ್ ಎಸ್ಗಾರಿಕೆ ಭಾಗದಲ್ಲಿ ಸ್ಟ್ರೈಕ್ ಭಾಗದಲ್ಲಿ ರಂಜಿತ್, ನಾನ್ ಸ್ಟ್ರೈಕ್ ಭಾಗದಲ್ಲಿ ಖಾದರ್. ಈ ಬಾರಿ ಸಂದ ಚೆಂಡು ಜಾಣ್ಮೆ ಆಟವನ್ನು ಆಡಿದ್ರು. ಒಟ್ಟಿಗೆ ಅವಕಾಶಗಳು ಬರ್ತಾ ಇಲ್ಲ. ತಟ್ಟಿ ಮುಟ್ಟಿ ಆಡುವಂಥ ಪ್ರಯತ್ನಗಳು. ಡಾಟರ್ ಡೆಲಿವರಿ ಸೇರ್ಪಡೆ ಆಗ್ತಾ ಇದೆ. ಚುಕ್ಕಿಯ ಎಸೆತ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಡಾಟರ್ ಡೆಲಿವರಿ ಈ ಬಾರಿ ಸಂದ ಚೆಂಡು ಬಿರುಸಿನ ಹೊಡೆತವನ್ನು ದಾಖಲಿಸಿದ್ರು. ಪಾಯಿಂಟ್ ಭಾಗದಲ್ಲಿ ಸಾಗ್ತಾ ಇದೆ. ಒಂದು ಹೊಡೆದ ಪೂರೈಕೆ. 2ನೇ ಓಟಗಳ ಪ್ರಯತ್ನವನ್ನು ನಡೀತಾ ಇದೆ. ಕ್ಷೇತ್ರ ರಕ್ಷಕರ ವೈಫಲ್ಯತೆ. 2ರ ಬಾದಲ್ಲಿ 3 ಓಟಗಳ ಸೇರ್ಪಡೆ ಆಗ್ತಾ ಇದೆ. 3 runs 3 ಓಟಗಳ ಹೆಚ್ಚುವರಿ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯಗೊಂಡ ಓವರ್ಗಳ ಸಂಖ್ಯೆ 2, ಪತನಗೊಂಡ ಹುದ್ದಾರಿಯ ಸಂಖ್ಯೆ 2. ತಂಡ ಮೊತ್ತ 17. 17 runs for loss of 2 wicket ಫತಾಯ್ ಟೈಗರ್ಸ್.
ನಿಜಕ್ಕೂ ಬಹಳಷ್ಟು ಉತ್ತಮ ರೀತಿ ಒಂದು ಎಸ್ಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಚಿನ್ಮೂಲಾದ್ರಿ ಚಿತ್ತಾಸ್ ಆಟಗಾರರು. ಅಲ್ಲಿ ಸಮಾಲೋಚನೆಯನ್ನು ಮಾಡಬೇಡಿ, ತುರ್ತು ಸಭೆಯನ್ನು ಮಾಡಬೇಡಿ. ಅದಕ್ಕೂ ನೀವು ಪಿಚ್ ಮಧ್ಯಭಾಗದಲ್ಲಿ ನಿಂತು ತುರ್ತು ಸಭೆಯನ್ನು ಮಾಡ್ತಾ ಇದ್ದೀರಾ, ಅದಕ್ಕೆ ನಾವು ಅವಕಾಶವನ್ನು ಮಾಡಿಕೊಡೋದಿಲ್ಲ. ದಯವಿಟ್ಟು ಚದುರಿದ ಕ್ಷೇತ್ರ ರಕ್ಷಣೆಯನ್ನು ಸಂಘಟಿಸಿಕೊಳ್ಬೇಕು ಚಿನ್ಮೂಲಾದ್ರಿ ಚಿತ್ತಾಸ್. ಆತ KTM ಜಾಹೀರಾತು ಫಲಕದ ತುದಿಯನ್ನು ಬಳಸ್ತಾ ಇದ್ದಾರೆ ರಾಮಕೃಷ್ಣ. ಈತ GM ಆ್ಯಂಡ್ ದಾಂಡುಗಾರಿಕೆ ಭಾಗಕ್ಕೆ ಸಿದ್ಧರಾಗ್ತಾ ಇದ್ದಾರೆ ರಂಜಿತ್. ಮೂರನೇ ಓವರ್ ಮೊದಲ ಹಸ್ತಕ್ಕಾಗಿ ರಾಮಕೃಷ್ಣ. ಸುಂದರತೆ ಚೆಂಡು ಜಾನ್ಮಾಟವನ್ನು ಆಡಿದ್ರು. ರಂಜಿತ್ ಒಂದು ದೊಡ್ಡ ಪೂರೈಕೆ ಮಾಡ್ತಾ ಇದ್ದಾರೆ. ಕವಚ್ ಭಾಗದಲ್ಲಿ ಸಾಕ್ತಾ ಇದೆ, ನೇರ ಗುರಿ ಸಾಕ್ತಾ ಇಲ್ಲ. ಒಂದು ದೊಡ್ಡದ ಸೇರ್ಪಡೆದ ಮೊತ್ತ 18. ಜಾಣ್ಮೇವ್ ಆಟವನ್ನು ಆಡಿದ್ರು. ಲೆಕ್ಕಾಚಾರದ ಆಟ ಬರ್ತಾ ಇದೆ. ಇಲ್ಲಿ ಆರಂಭಿಕ ಆಘಾತವನ್ನು ಕಂಡಿರ್ತಕ್ಕಂಥ ತಂಡ ಇವಾಗ ಒಂದು ಲೆಕ್ಕಾಚಾರದ ಆಟವನ್ನು ಆಡ್ತಾ ಇದೆ. ರಂಜಿತ್ ಮತ್ತು ಖಾದರ್. ಖಾದರ್ ಸ್ಟ್ರೈಕರ್ ಭಾಗದಲ್ಲಿ ಬಿರುಸಿನ ಹೊಡೆತಗಳ ಆಟಗಾರ. ಸುಂದರತೆ ಆಟ ಬಹಳಷ್ಟು ಉತ್ತಮ ಒಂದು ಡ್ರೈವ್ ಮಾಡ್ತಾ ಇದ್ದಾರೆ. ಪಾಯಿಂಟ್ ಭಾಗದಲ್ಲಿ ನೋಡಿದ ಪೂರೈಕೆಯನ್ನು ಮಾಡಿದ್ರು. ಕೇವಲ ಒಂದು ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ತನ್ನ ಮೊತ್ತ 19. 4 ದಿನಗಳ ಕಾಲ ಹಗಲು ಮತ್ತು ರಾತ್ರಿಯ ವ್ಯವಸ್ಥಿತವಾಗಿರ್ತಕ್ಕಂಥ ಕ್ರಿಕೆಟ್ ಪಂದ್ಯಾಕೂಟ ಚಿತ್ರದುರ್ಗ ಪರಿಸರದಲ್ಲೇ ಮೊದಲ ಬಾರಿಗೆ ಈ ರೀತಿಯ ಒಂದು ಅತಿ ಶ್ರೀಮಂತಿಕೆಯ ನೇರ ಪ್ರಸಾರದ ಒಂದು ಪಂದ್ಯಾಟ ಸಾಗ್ತಾ ಇದೆ. LED ಸ್ಕ್ರೀನ್ಗಳ ವ್ಯವಸ್ಥೆಯೊಂದಿಗೆ ಪಂದ್ಯಾಟ ಸಾಗ್ತಾ ಇದೆ. ಈ ಬಾರಿ ಸಂದ ಚೆಂಡು ಒಳ ತಿರುವನ್ನು ಪಡ್ಕೊಳ್ತಾ ಇದೆ. ಇನ್ಸ್ವಿಂಗ್ ಡೆಲಿವರಿ ಓಟ್ಗಳ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಆಗ್ತಾ ಇದೆ. ರಂಜಿತ್ ಸ್ಟ್ರೈಕರ್ ಭಾಗದಲ್ಲಿ. ರಾಮಕೃಷ್ಣ ಬಹಳಷ್ಟು ಅನುಭವಿ ಎಸ್ಗಾರರು. ಸುಂದರತೆಯ ಚೆಂಡು ಮತ್ತೆ ಬಾಲ್ ಸೇರ್ಪಡೆ ಆಗ್ತಾ ಇದೆ. ತೀರಾ ಕೆಳಮಟ್ಟದಲ್ಲಿ ಬರ್ತಾ ಇದೆ. ಚೆಂಡು ದಾಂಡುವಿನ ಸಂಪರ್ಕ ನಡೀತಾ ಇಲ್ಲ. ಚುಕ್ಕಿ ಎಸೆತ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ತನ್ನ ಮೊತ್ತ 19. ಸುಂದರತೆ ಎಸೆತ ಮತ್ತೆ ಒಳ್ಳೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಚುಕ್ಕಿ ಎಸೆತಗಳು ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಈ ಬಾರಿ ಎಸೆದ ಚೆಂಡು ಮತ್ತೆ ಒಟ್ಟುಗಳ ಅವಕಾಶಗಳು ಬರ್ತಾ ಇಲ್ಲ. ವೈಡ್ ಬಾಲ್ ಸೂಚನೆಗಳು ಬರ್ತಾ ಇದೆ. ಅಕ್ರಮ ಎಸೆದ ಒಂದು ಸೂಚನೆ. ಒಂದೋಟದ ಸೇರ್ಪಡೆ ಆಗ್ತಾ ಇದೆ. ಒಂದೋಟದ ಹೆಚ್ಚುವರಿ ಮುಖಾಂತರವಾಗಿ 2ನೇ ದಶಕದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ ಫತಾಯ್ ಟೈಗರ್ಸ್. ಇವಾಗ ಅಕ್ರಮ ಎಸೆತ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಈ ಬಾರಿ ಸಂದ ಚೆಂಡು ಇನ್ಸೈಡ್ ಎಡ್ಜ್ ಆಗ್ತಾ ಇದೆ. ಕಾಲ್ ಬಿಯಾಂಡ್ ಪಡ್ಕೊಳ್ಳುವಂತ ಅವಕಾಶವನ್ನು ಕೈ ಚೆಲ್ಲಿದ್ರು. ಒಂದೊಡ್ಡ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ. ಒಂದೊಡ್ಡ ಹೆಚ್ಚುವರಿ ಆಗ್ತಾ ಇದೆ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 3 ತಂಡದ ಒಟ್ಟು ಮೊತ್ತ 21 ಓಟುಗಳು ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. 3 ಓವರ್ಗಳು ಮುಕ್ತಾಯದ ಬಳಿಕ ನಿಮಗೆ ಡ್ರಿಂಕ್ಸ್ ಬ್ರೇಕಿಂಗ್ ನಾವು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇವೆ. ಪಾನೀಯ ವಿರಾಮದ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದೇವೆ. ಕೇವಲ 2 ಮಂದಿ ಆಟಗಾರರು ಮಾತ್ರ ಅಂಕಣದ ಪ್ರವೇಶವನ್ನು ಮಾಡಬೇಕು.
ಮನೋಜ್ ಕೂಟದ 2 ಮತ್ತು ತಂಡದ 4ನೇ ಓವರ್ ಭಾಗದಲ್ಲಿ ಸಾಕಷ್ಟು ಅನುಭವ ಉಳ್ಳಂತ ಆಟಗಾರ. ದಾಂಡಿಗತನ ಮತ್ತು ಎಸ್ಗಾರಿಕೆ ಕ್ಷೇತ್ರ ರಕ್ಷಣೆ ಎಲ್ಲ ವಿಭಾಗದಲ್ಲೂ ಕೂಡ ಬಹಳಷ್ಟು ಉತ್ತಮ ರೀತಿಯ ಆಟವನ್ನಾಡಿ ಪ್ರದರ್ಶನವನ್ನು ನೀಡಬಲ್ಲಂತ ಆಟಗಾರ. ವೈಯಕ್ತಿಕವಾಗಿ ಕೂಡ ಸಾಕಷ್ಟು ಪ್ರಶಸ್ತಿಗಳನ್ನು ರಾಜ್ಯ ಮಟ್ಟದಲ್ಲಿ ಗಳಿಸಿಕೊಂಡಿರ್ತಕ್ಕಂಥ ಆಟಗಾರ ಮನೋಜ್. ಚಿನ್ಮೂಲಾದ್ರಿ ಚಿತ್ತಾಸ್ ಪರವಾಗಿ ಎಸ್ಗಾರಿಕೆ ಭಾಗದಲ್ಲಿದ್ದಾರೆ. ಕೂಟದ 2ನೇ ಓವರ್. ಮನೋಜ್ ಎಸೆದ ಚೆಂಡು ಓಟ್ಗಳ ಅವಕಾಶಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಸೇರ್ಪಡೆ ಆಗ್ತಾ ಇದೆ. ಹಸೈನ್ ಸ್ಟ್ರೈಕರ್ ಭಾಗದಲ್ಲಿ, ನಾನ್ ಸ್ಟ್ರೈಕರ್ ಭಾಗದಲ್ಲಿ ಖಾದಾರ್. ಶಾಂತಚಿತ್ತವಾಗಿ ಸಾಗ್ತಾ ಇದೆ. ಮಂದಗತಿಯಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಓಟುಗಳಿಗೆ ಅವಕಾಶಗಳನ್ನ ಚಿತ್ತಾಸ್ ಆಟಗಾರರು ಮಾಡಿಕೊಡ್ತಾ ಇಲ್ಲ. ಮನು ಎಸೆದ ಚೆಂಡು ಬಹಳ ಉತ್ತಮ ಫುಲ್ ಅಂತ ಮೊದಲು ಎಸೆಗಾರಿಕೆಯನ್ನು ಮಾಡಿದ್ರು. ಓಟ್ಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಡಾಟಾ ಡೆಲಿವರಿ ಸೇರ್ಪಡೆ ಆಗ್ತಾ ಇದೆ. ಸುಂದರತೆಯ ಒಂದು ಎಸೆತಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಬಹುಶಃ ಕ್ಷೇತ್ರ ರಕ್ಷಣೆ ಗಮನಿಸುವುದಾದ್ರೆ ಕಾಲ ಓನ್ಲಿ ಕವರ್ಸ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಕಾಣ್ತಾ ಇದೆ. ಎಕ್ಸ್ಟ್ರಾ ಕವರ್ಸ್ ಅಂಡ್ ಪಾಯಿಂಟ್ ಗುಡ್ ರಕ್ಷಕರ ಫಸ್ಟ್ಲಿ ಪಾಯಿಂಟ್ ಬ್ಯಾಕ್ವರ್ಡ್ ಶಾರ್ಟ್ ಲ್ಯಾಗ್. ಈ ರೀತಿ ಒಂದು ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. ಇನ್ನೊಂದು ಲಾಂಗ್ ಆಫ್ ಕಾಣ್ತಾ ಇದೆ. ಡೀಪ್ ಎಕ್ಸ್ಟ್ರಾ ಕವರ್ಸ್ ಕಾಣ್ತಾ ಇದೆ. ಅದೇ ರೀತಿ ಡೀಪ್ ಕವರ್ ಪಾಯಿಂಟ್ ಈ ರೀತಿ ಒಂದು ಕ್ಷೇತ್ರ ರಕ್ಷಣೆ ಬಳಸ್ತಾ ಇದ್ದಾರೆ. ಡೀಪ್ ಮಿಡ್ ವಿಕೆಟ್ ಮತ್ತು ಮಿಡ್ ವಿಕೆಟ್ ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. ಮೂರನೇ ಬಾರಿ ಮನೋಜ್ ಸ್ಟೆಪ್ ಔಟ್ ಮಾಡುವಂತ ಪ್ರಯತ್ನ ಮಾಡಿದ್ರು. ತನ್ನ ಮೂಲಕ ಕವರ್ಸ್ ಭಾಗದಲ್ಲಿ ಸಾಗ್ತಾ ಇದೆ. ಒಂದು ಓಟದ ಪೂರೈಕೆಯನ್ನು ಮಾಡಿದ್ರು. 2ನೇ ಓಟಗಳ ಪ್ರಯತ್ನಗಳು ಮಾತ್ರ ನಡೀತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಒಂದು ಓಟದ ಸೇರ್ಪಡೆ ಆಗ್ತಾ ಇದೆ. ತನ್ನ ಮೊತ್ತ 22ಕ್ಕೆ ತಲುಪ್ತಾ ಇದೆ. 22. ತನ್ನ ಮೊತ್ತ 22 ಓಟಗಳು, 22 ರನ್ಸ್. ಈ ಬಾರಿ ಎಸೆದ ಚೆಂಡು ನೆಗೆತವನ್ನ ಪಡ್ಕೊಳ್ತಾ ಇದೆ. ಅಕ್ರಮ ಎಸೆದ ಸೂಚನೆ, ವೈಟ್ ಬಾಲ್ ಸೂಚನೆ ಬರ್ತಾ ಇದೆ. ನಿರ್ಣಾಯಕರು ವೈಟ್ ಬಾಲ್ ತೀರ್ಪನ್ನ ನೀಡಿದ್ರು. ಒಂದೊಡ್ಡ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಮತ್ತೆ ಹೆಚ್ಚುವರಿ ಆಗ್ತಾ ಇದೆ. 23ಕ್ಕೆ ತಲುಪ್ತಾ ಇದೆ. 23 ರನ್ಸ್ ಫಾರ್ ಲಾಸ್ ಆಫ್ 3 ವಿಕೆಟ್ ಫತಾಯ್ ಟೈಗರ್ಸ್. ಫಸ್ಟ್ ಬೌನ್ಸ್ ವಾರ್ನ್ ಕೂಡ ನೀಡ್ತಾ ಇದ್ದಾರೆ ನಿರ್ಣಾಯಕರು. ಈ ಬರಸಂದ ಚೆಂಡು ಜಾಣ್ಮೆ ಆಟವನ್ನು ಆಡಿದ್ರು. ಒಂದು ಓಟದ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ. ಒಂದು ಓಟದ ಹೆಚ್ಚುವರಿಯ ಮುಖಾಂತರವಾಗಿ 24ಕ್ಕೆ ತಲುಪ್ತಾ ಇದೆ. 24. ಮಧ್ಯಾಹ್ನದ ಈ ಒಂದು ಮೊಟ್ಟ ಸುಡು ಬಿಸಿಲಿನ ನಡುವೆ ಶಾಂತ ರೀತಿಯಲ್ಲಿ ಸಾಂಗವಾಗಿ ಪಂದ್ಯಾಟ ಸಾಗ್ತಾ ಇದೆ. ದಾಂಡು ಚೆಂಡುವಿನ ಸಮರದ ನಡುವೆ ಒಂದು DCL ಕ್ರಿಕೆಟ್ ಪಂದ್ಯಾಕೂಟ 3ನೇ ಆವೃತ್ತಿಯಲ್ಲಿ ಬಹಳ ಬೃಹತ್ ಮೊತ್ತದ ಒಂದು ವೇದಿಕೆಯನ್ನು ಸಜ್ಜುಗೊಳಿಸಿಕೊಂಡು ಪಂದ್ಯಾಟವನ್ನು ನಡೆಸ್ತಾ ಇದ್ದಾರೆ. ಯೂಟ್ಯೂಬ್ನಲ್ಲಿ ನೇರ ಪ್ರಸಾರದೊಂದಿಗೆ ಸಾಗ್ತಾ ಇದೆ. LED ಸ್ಕ್ರೀನ್ಗಳ ವ್ಯವಸ್ಥೆಯೊಂದಿಗೆ ಒಂದು ಪಂದ್ಯಾಕೂಟ ನಡೀತಾ ಇದೆ. KGT ಯುವಾನ್ಸ್ ಈ ಒಂದು ಪಂದ್ಯಾಕೂಟಕ್ಕೆ ಸಹಕರಿಸ್ತಾ ಇದ್ದಾರೆ. ಜೊತೆಗೆ ನಮ್ಮ ಗಂಧರ್ವ ಇವಾಂಟ್ಸ್ ಅವರು ಕೂಡ ಒಂದು ಪಂದ್ಯಾಟಕ್ಕೆ ಸಹಕರಿಸ್ತಾ ಇದ್ದಾರೆ. ಇನ್ನು ಕೂಡ ಬಹಳಷ್ಟು ಮಂದಿ ಪ್ರತ್ಯೇಕವಾಗಿ ಪರೋಕ್ಷವಾಗಿ ಒಂದು ಪಂದ್ಯಾಕೂಟಕ್ಕೆ ಸಹಕರಿಸಿದ್ದಾರೆ. ಎಲ್ಲರ ಒಂದು ಸಹಕಾರದಿಂದ, ಪ್ರೋತ್ಸಾಹದಿಂದ, ಬೆಂಬಲದಿಂದ ಕ್ರಿಕೆಟ್ ಪಂದ್ಯಾಕೂಟ ಯಶಸ್ಸನ್ನು ಕಂಡುಕೊಳ್ತಾ ಇದೆ. ನಡುವೆ ಉದರಿ ಆಘಾತವನ್ನು ಕಾಣ್ತಾ ಇದೆ. ಅಸೈನ್ ಟು ಮನು ಎಸೆಗಾರಿಕೆಯನ್ನು ಮಾಡಿದ್ರು. ಕ್ಲೀನ್ ಬೋಲ್ಡ್ ಔಟ್. ಈ ಬಾರಿ 4ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಫತಾಯ್ ಟೈಗರ್ಸ್. ಚಿನ್ಮೂಲಾದ್ರಿ ಚಿತ್ತಾಸ್ ಟಾಸ್ ಪ್ರಕ್ರಿಯೆಯನ್ನು ಜಯಿಸಿಕೊಂಡು ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ದಿನದ ಮುಂದಿನ ಪಂದ್ಯಕ್ಕಾಗಿ ಮಹಾಕಾಲ ಜಾಗ್ವಾರ್ಸ್ ವರ್ಸಸ್ ಕದಂಬ ಗ್ಲಾಡಿಯೇಟರ್ಸ್ ಆಟಗಾರರು ದಯವಿಟ್ಟು ನಾಯಕರನ್ನ ಟಾಸ್ ಕಾರ್ಯಕ್ರಮಕ್ಕೆ ಕಳಿಸ್ಕೊಡ್ಬೇಕು. ಎಲ್ಲ ಆಟಗಾರರು ಕೂಡ ಸಿದ್ಧತೆಯಲ್ಲಿ ಇರಬೇಕು ಅನ್ನೋದು ಕೇಳಿಕೊಳ್ತಾ ಇದ್ದಾವೆ. ಮಹಾಕಾಲ ಜಾಗ್ವಾರ್ಸ್ ವರ್ಸಸ್ ಕದಂಬ ಗ್ಲಾಡಿಯೇಟರ್ಸ್ ಆಟಗಾರರು ಮತ್ತು ನಾಯಕರು, ಓನರ್ಸ್ ಎಲ್ಲರೂ ಕೂಡ ಮುಂದಿನ ಪಂದ್ಯಕ್ಕೆ ಸಿದ್ಧತೆಯಲ್ಲಿ ಇರಬೇಕು ಅನ್ನೋದು ಕೇಳಿಕೊಳ್ತಾ ಇದ್ದಾವೆ. 24 ತನ್ನ ಮೊತ್ತ 24. 4 ಓವರ್ಗಳ ಮುಕ್ತಾಯಕ್ಕೆ 24 ಓಟಗಳ ಸೇರ್ಪಡೆ ಆಗ್ತಾ ಇದೆ.
4 ಹುದ್ದಾರಿಗಳನ್ನು ಕಳ್ಕೊಳ್ತಾ ಇದೆ ಹೊಸ ಬ್ಯಾಟ್ಸ್ಮನ್ ಇಸ್ಮಾಯಿಲ್. ಅಂಕಣ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅಲ್ಲಿ ದಾಂಡಿಗರು ದಯವಿಟ್ಟು ಶೀಘ್ರಗತಿಯಲ್ಲಿ ಅಂಕಣ ಎಂಟ್ರಿಯನ್ನು ಪಡಿಬೇಕು, ಅಂಕಣಕ್ಕೆ ಆಗಮಿಸಬೇಕು, ಶೀಘ್ರಗತಿಯಲ್ಲಿ ಧಾವಿಸಿ ಅನ್ನೋದಾಗಿ ನಾವು ಕೇಳ್ಕೊಳ್ತೇವೆ. ಇತ್ತ ರಾಮಕೃಷ್ಣ ಎಸ್ಗಾರಿಕೆ ಭಾಗದಲ್ಲಿ ರಾಮಕೃಷ್ಣ ಎಸ್ಗಾರಿಕೆ ಭಾಗದಲ್ಲಿ 4 ಓವರ್ಗಳ ಮುಕ್ತಾಯಕ್ಕೆ 4 ಹುದ್ದೆಯನ್ನು ಕಳೆದುಕೊಂಡಿರ್ತಕ್ಕಂಥ ಫತಾಯ್ ಟೈಗರ್ಸ್ ಕೇವಲ 24 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಅಂತಿಮ 12 ಎಸೆತ ಬಾಕಿ ಉಳಿತಾ ಇದೆ. ಲೆಕ್ಕಾಚಾರದ ಆಟವನ್ನು ಆಡಿದ್ರೆ ಬಹುಶಃ 20+ ಓಟವನ್ನು ದಾಖಲಿಸಬಹುದು. ಸ್ವಿಚ್ ಇಟ್ ಮಾಡುವಂಥ ಪ್ರಯತ್ನ ಮಾಡಿದ್ರು. ಶಾರ್ಟ್ ಥರ್ಡ್ ಮ್ಯಾನ್ ಭಾಗದಲ್ಲಿ ಸಾಗ್ತಾ ಇದೆ. ಒಂದು ದೊಡ್ಡದ ಪೂರೈಕೆಯನ್ನು ಮಾಡಿದ್ರು. ಒಂದು ದೊಡ್ಡದ ಹೆಚ್ಚುವರಿ ಖಾಲಿ ಶತಕದ ಪೂರೈಕೆ 25. ತನ್ನ ಮೊತ್ತ 25. ರಾಮಕೃಷ್ಣ ಇಸ್ಮಾಯಿಲ್ ರವರು ಈ ಹಂತದಲ್ಲಿ 6 ಅನ್ನು ದಾಖಲಿಸಿದ್ರೆ ಶ್ರೀ ಕ್ರಿಕೆಟರ್ಸ್ನ ಕೆವಿನ್ ಮಂಜೂರ್ ಅವರಿಂದ 2,000 ರೂಪಾಯಿಗಳ ಘೋಷಣೆ ಇದೆ. ಇಲ್ಲಿ 2,000 ರೂಪಾಯಿ ಸಿಕ್ಸರ್ ದಾಖಲಿಸಿದ್ರೆ ನೀಡ್ತಾರೆ. ಸಿಕ್ಸರ್ ದಾಖಲಿಸದೇ ಇದ್ದಲ್ಲಿ ನೀವು ಬಂದು ನೀಡಬೇಕು ಅನ್ನೋದಾಗಿ ಕೂಡ ತಿಳಿಸ್ತಾ ಇದ್ದಾರೆ. ಯಾರಿಗುಂಟು ಯಾರಿಗಿಲ್ಲ. ಬೆಸ್ಟ್ ಆಫರ್. ಎಸ್, ರಾಮಕೃಷ್ಣ ಟು ಇಸ್ಮಾಯಿಲ್. ಈ ಬಾರಿ ಹಸ್ತಂದ ಚೆಂಡು ಬಹಳ ಸುತ್ತಮುತ್ತ ಎಸೆತ. ಔಟ್ಸೈಡ್ ಆಫ್ ಸೈಡ್ ಬಾಲ್ ಬಾಲ್ ಸೂಚನೆ, ಅಕ್ರಮಾಸ್ತ್ರ ಸೂಚನೆ. ಒಂದೊಂದು ಸೇರ್ಪಡೆ ಆಗ್ತಾ ಇದೆ. ತನ್ನ ಮೊತ್ತ 26 ಓಟಗಳು 26. ಇಸ್ಮಾಯಿಲ್ ಸಿಕ್ಸರ್ ದಾಖಲಿಸಿದ್ರೆ 2,000 ರೂಪಾಯಿಗಳ ಘೋಷಣೆ ಇದೆ. ಎಸ್, ಈಗಾಗಲೇ ನಗುಮುಖದೊಂದಿಗೆ ಅಂಕಣದಲ್ಲಿ ಕಾಣ್ತಾ ಇದ್ದಾರೆ ಇಸ್ಮಾಯಿಲ್. ಹೆಸರಿಗೆ ತಕ್ಕಂತೆ ಸದಾ ಹಸನ್ ಮುಖಿ. ಸುಂದರತೆಯ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಬಹುಶಃ ಈ ಹೊಡೆತವನ್ನು ಗಮನಿಸಿದ್ರೆ 2,000 ರೂಪಾಯಿ ಪಡೆಯುವಂಥ ನಿಟ್ಟಿನಲ್ಲಿ ಕಾಣ್ತಾ ಇದ್ದಾರೆ ಇಸ್ಮಾಯಿಲ್ ಅವರು. ಒಂದು ವೇಳೆ ಮತ್ತೊಂದು ಸೂಚನೆಯನ್ನು ಕೊಡ್ತಾ ಇವೆ ಸರ್, ನೀವು ಸಿಕ್ಸರ್ ಹೊಡೆದೇ ಇದ್ದಲ್ಲಿ ನಿಮ್ಮಲ್ಲಿಂದ 2,000 ರೂಪಾಯಿ ಪಡ್ಕೊಳ್ಳೋಕ್ಕೆ ಸಿದ್ಧತೆಯಿದ್ದಾರೆ ನಮ್ಮ ಅತಿಥಿಗಳು. ಇದು ಗಮನದಲ್ಲಿರಬೇಕು. ಹೊಡೆದ್ರೆ ಅವ್ರು ಕೊಡ್ತಾರೆ, ಇಲ್ಲದಿದ್ದರೆ ನೀವು ಖಂಡಿತವಾಗಲೂ ಕೊಡಬೇಕು ಅನ್ನೋದಾಗಿ ಅವರು ತಿಳಿಸ್ತಾ ಇದ್ದಾರೆ. ರಾಮಕೃಷ್ಣ ಬಹಳಷ್ಟು ಉತ್ತಮ ರೀತಿಯ ಹೊಡೆತ ಮಿಡ್ ವಿಕೆಟ್ ಭಾಗದಲ್ಲಿ ಸಾಗ್ತಾ ಇದೆ. ಒಂದು ಓಟದ ಪೂರೈಕೆಯನ್ನು ಮಾಡಿದ್ರು. ಒಂದು ಓಟಗಳ ಸೇರ್ಪಡೆ ಆಗ್ತಾ ಇದೆ. ತಡ ಮೊತ್ತ 28ಕ್ಕೆ ತಲುಪ್ತಾ ಇದೆ. 28 ರನ್ಸ್. ತಡ ಮೊತ್ತ 28. ಪ್ರಗತಿಯ 5ನೇ ಓವರ್. ರಾಮಕೃಷ್ಣ ಕೂಡದ 2 ಮತ್ತು ತಂಡದ ಪಂಚಮ ಓವರ್ ಹಸ್ಗಾರಿಕೆ ಭಾಗದಲ್ಲಿದ್ದಾರೆ. ಅಂತಿಮ 2 ಎಸೆತ ಬಾಕಿ ಉಳಿತಾ ಇದೆ. ಲಾಸ್ಟ್ 2 ಬಾಲ್ ರಿಮೈನಿಂಗ್. ವಿಶಿಷ್ಟ ಶೈಲಿಯ ಹೊಡೆತವನ್ನು ಮಾಡುವಂತಹ ಪ್ರಯತ್ನದಲ್ಲಿದ್ದಾರೆ ಇಸ್ಮಾಯಿಲ್ ರವರು. ಬಹುಶಃ ಗೂಢರಕ್ಷಕರ ಹಿಂಭಾಗದಲ್ಲಿ ಓಟವನ್ನು ಕದೆಯುವಂಥ ಪ್ರಯತ್ನದಲ್ಲಿದ್ದಾರೆ. ಅರಮನಸ್ಸಿನ ಹೊಡೆತಗಳು ಬರ್ತಾ ಇದ್ದಾವೆ. ವಿಶಿಷ್ಟ ಶೈಲಿಯ ಸ್ಕೂಪ್ ಶಾಟ್ ದಾಖಲಿಸುವಂಥ ಪ್ರಯತ್ನದಲ್ಲಿದ್ದಾರೆ. ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟರ್ ಡೆಲಿವರಿ ಸೇರ್ಪಡೆ. ಕೊನೆಯ ಎಸೆತ 5ನೇ ಓವರ್ನ ಕೊನೆಯ ಎಸೆತ. ಆಟಗಾರರು ಕೆಲವೊಂದು ತಂತ್ರ ಪ್ರತಿ ತಂತ್ರವನ್ನು ಇಸ್ಮಾಯಿಲ್ ರವರಿಗೆ ಹೇಳಿಕೊಡ್ತಾ ಇದ್ದಾರೆ. ಬಹುಶಃ ಯಾವ ರೀತಿಯ ಹೊಡೆತವನ್ನು ದಾಖಲಿಸ್ತಾ ನೋಡಬೇಕಾಗಿದೆ. 5ನೇ ಓವರ್ನ ಕೊನೆಯ ಚೆಂಡು. ಶಾರ್ಟ್ ಆಗಿ ಬಿದ್ದಿರತಕ್ಕಂಥ ಚೆಂಡು ತನ್ಮೂಲಕ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಎಸ್, ಇಸ್ಮಾಯಿಲ್ ರವರ ಹುದ್ದಾರಿ ನೆಲಕ್ಕುಳ್ತಾ ಇದೆ. ಇತ್ತ
ಎಸ್ಗಾರಿಕೆ ಭಾಗದಲ್ಲಿ ಕೊನೆಯ ಡೆತ್ ಓವರ್. ಬಹಳಷ್ಟು ಹಿರಿಯ ಆಟಗಾರರು, ಸಾಕಷ್ಟು ಪಂದ್ಯಾಟಗಳಲ್ಲಿ ಆಡಿರ್ತಕ್ಕಂಥ ಅನುಭವಿ ಆಟಗಾರರು. ರವಿ ಅಣ್ಣ ಎಸ್ಗಾರಿಕೆ ಭಾಗದಲ್ಲಿ ಬಹುಶಃ ಡೆತ್ ಓವರ್ ನಡೆದ ಯಾವ ರೀತಿಯ ಒಂದು ಎಸ್ಗಾರಿಕೆನ ನಿರ್ವಹಿಸ್ತಾರೆ ನೋಡಬೇಕಾಗಿದೆ, ಮಾಡ್ತಾರೆ ನೋಡಬೇಕಾಗಿದೆ, ಎಸಿತಾರೆ ನೋಡಬೇಕಾಗಿದೆ. ಮೊದಲ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಎಸೆತವನ್ನು ಮಾಡಿದ್ರು. ಬಹಳಷ್ಟು ಬ್ಯಾಕ್ ಡೈವ್ ನಡೀತಾ ಇದೆ. ಲಾಂಗನ್ ಭಾಗದಲ್ಲಿ ಒಂದು ದೊಡ್ಡ ಪೂರೈಕೆಯನ್ನು ಮಾಡಿದ್ರು. ರಾಮು ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಸುಂದರತೆಯ ಒಂದು ಎಸೆಗಾರಿಕೆ ನಡೀತಾ ಇದೆ. ಕೊನೆಯ 5 ಎಸೆತ ಬಾಕಿ ಉಳಿತಾ ಇದೆ. ಲಾಸ್ಟ್ 5 ಬಾಲ್ ರಿಮೈನಿಂಗ್, ಲಾಸ್ಟ್ 2 ಓವರ್ ರಿಮೈನಿಂಗ್. ತಂಡ ಮೊತ್ತ 29. ಶಕೀಬ್ ಸ್ಟ್ರೈಕರ್ ಭಾಗದಲ್ಲಿ ಈ ಬಾರಿ ಎಸೆದ ಚೆಂಡು ಜಾಣ್ಮೆ ಒಂದು ಎಸೆತ, ಓಟ್ಗಳ ಅವಕಾಶಗಳು ಬರ್ತಾರೆ. ಡಾಟೆಡ್ ಡೆಲಿವರಿ. ಕೊನೆಯ 4 ಎಸೆತ ಬಾಕಿ ಉಳಿತಾ ಇದೆ. ರವಿ ಸರ್ ಎಸೆಗಾರಿಕೆ ಭಾಗದಲ್ಲಿ, ಶಾಕಿಬ್ ಸ್ಟ್ರೈಕರ್ ಭಾಗದಲ್ಲಿ. ಸುಂದರತೆಯ ಚೆಂಡು, ಬಿರುಸಿನ ಹೊಡೆತ, ಡೀಪ್ ಮಿಡ್ ವಿಕೆಟ್ ಸೀಮಾರಕ್ಕೆ ಅಂಚಿನಲ್ಲಿ ಸಾಗ್ತಾ ಇದೆ. ಬಹಳಷ್ಟು ಉತ್ತಮ ಕ್ಷೇತ್ರ ರಕ್ಷಣೆ ಕೈಕೊಡ್ತಾ ಇದೆ. 4 ಓಟದ ಸೇರ್ಪಡೆ, ಬೌಂಡ್ರಿ. ಕೊನೆಯ ಹಂತದಲ್ಲಿ, ಕೊನೆಯ ಓವರ್ನಲ್ಲಿ ಬೌಂಡರಿ ಸೇರ್ಪಡೆ ಆಗ್ತಾ ಇದೆ. 4 ಓಟದ ಮುಖಾಂತರವಾಗಿ 33ಕ್ಕೆ ತಲುಪ್ತಾ ಇದೆ ಫತಾಯ್ ಟೈಗರ್ಸ್ ನ ಒಟ್ಟು ಮೊತ್ತ. ಶಾಕಿಬ್ ಬೌಂಡ್ರಿಯನ್ನು ದಾಖಲಿಸಿದ್ರು. ಕೊನೆಯ 3 ಎಸೆತ ಬಾಕಿ ಉಳಿತಾ ಇದೆ. ಅದ ಸೋಟವನ್ನು ದಾಖಲಿಸ ನೋಡಬೇಕಾಗಿದೆ. ಶಾರ್ಟ್ ಆಗಿ ಬೀಳ್ತಾ ಇದೆ. ಬಹಳ ಸುತ್ತಮುತ್ತ ನೋಡ್ತಾ ಡೀಪ್ ಪಾಯಿಂಟ್ ಭಾಗದಲ್ಲಿ ಸಾಗ್ತಾ ಇದೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ನೊಮಾನ್ಸ್ ಲ್ಯಾಂಡ್ ದೊಡ್ಡದ ಪೂರೈಕೆ. 2ನೇ ಓಟ್ಗಳ ಪ್ರಯತ್ನ ಯಶಸ್ಸನ್ನು ಕಂಡುಕೊಳ್ತಾ ಇದೆ. 3 ಓಟ್ಗಳ ಪ್ರಯತ್ನ ನಡೀತಾ ಇದೆ. ರನ್ಔಟ್ ಅವಕಾಶಗಳು ನೆರಗುರಿ ಸಾಗ್ತಾ ಇದೆ. ಸುಧಾರಿ ಅಗತ್ಯವನ್ನು ಕಾಣ್ತಾ ಇದೆ. ರನ್ಔಟ್ ಶಾಕಿಬ್. ನಿಶಾಂತ್ ನೆರಗುರಿಯನ್ನು ಮಾಡ್ತಾ ಇದ್ದಾರೆ. ರನ್ಔಟ್ ಅನ್ನು ಮಾಡ್ತಾ ಇದ್ದಾರೆ ಪ್ರಶಾಂತ್. 2 ಓಟಗಳ ಸೇರ್ಪಡೆ ಮಾತ್ರ. ತಂಡ ಮೊತ್ತ 35ಕ್ಕೆ ತಲುಪ್ತಾ ಇದೆ. 35. 3 ಓಟವನ್ನು ಪಡೆಯುವಂತಹ ಪ್ರಯತ್ನದಲ್ಲಿ ಶಾಕಿಬ್ ಓಟವನ್ನು ಮಾಡಿದ್ರು. ಹುದರಾಘಾತವನ್ನು ಕಾಣ್ತಾ ಇದ್ದಾರೆ. ರನ್ಔಟ್ ಮುಖಾಂತರವಾಗಿ ಹೊಸ ದಾಂಡಿಗರು ಸಮೀರ್ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಹೊಸ ಬ್ಯಾಟ್ಸ್ಮನ್ ಸಮೀರ್. 35 ತಂಡದ ಒಟ್ಟು ಮೊತ್ತ. ರವಿ ಎಸೆಗಾರಿಕೆ ಭಾಗದಲ್ಲಿ ಈತ ಮನೋಜ್ ಕ್ಷೇತ್ರ ರಕ್ಷಣೆಯನ್ನು ಸಂಘಟಿಸಿಕೊಳ್ತಾ ಇದ್ದಾರೆ. ಒಂದೆಡೆ ಡೀಪ್ ಪಾಯಿಂಟ್ ಕಾಣ್ತಾ ಇದೆ, ಇನ್ನೊಂದೆಡೆ ಡೀಪ್ ಎಕ್ಸ್ ಕವರ್ಸ್ ಕಾಣ್ತಾ ಇದೆ, ಲಾಂಗ್ ಆಫ್ ಕಾಣ್ತಾ ಇದೆ, ಡೀಪ್ ಮಿಡ್ ವಿಕೆಟ್ ಕ್ಷೇತ್ರ ರಕ್ಷಣೆ ಕಾಣ್ತಾ ಇದೆ. ಮಿಡ್ ಆನ್ ಮತ್ತು ಮಿಡ್ ವಿಕೆಟ್ ಹಾಗೂ ಬ್ಯಾಕ್ವರ್ಡ್ ಶಾರ್ಟ್ ಲೆಗ್ ಮತ್ತು ಫಸ್ಟ್ ಸ್ಲಿಪ್, ಅದೇ ರೀತಿ ಶಾರ್ಟ್ ಎಕ್ಸ್ ಕವರ್ಸ್ 30 ಗಜಗಳ ಒಳಭಾಗದಲ್ಲಿ ಕಾಣ್ತಾ ಇದೆ. ನಗತವನ್ನು ಪಡ್ಕೊಳ್ತದೆ. ಶಾರ್ಟ್ ಆಗಿ ಬೀಳ್ತಾ ಇದೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತದೆ. ಮನೋಜ್ ಸುಲಭದ ಕ್ಯಾಚ್ ಅನ್ನು ಪಡಿತಾ ಇದ್ದಾರೆ. ಈತ 2ನೇ ಉದರಿಯನ್ನ ಈ ಓವರ್ನಲ್ಲಿ ಕಬಳಿಸಿದ. ರನ್ಔಟ್ ಮುಖಾಂತರವಾಗಿ ಹಿಂದೆ ಒಂದು ಉದುರಿಯನ್ನು ಪಡ್ಕೊಂಡ್ರು. ಇವಾಗ ಸುಲಭದ ಒಂದು ಕ್ಯಾಚ್ ಅನ್ನ ಮನೋಜ್ ಪಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಆಘಾತ ಮತ್ತೆ ಎದುರಿಸ್ತಾ ಇದೆ ಫತಾಯ್ ಟೈಗರ್ಸ್. ಕೊನೆಯ ಓವರ್. ಲಾಸ್ ಪೂರ್ಣಾಂತರವಾಗಿ ಬಿದ್ದಿರತಕ್ಕಂಥ ಚೆಂಡು ಒಂದು ದೊಡ್ಡ ಪೂರೈಕೆಯನ್ನು ಮಾಡಿದ್ರು. ಎಕ್ಸ್ಟ್ರಾ ಭಾಗದಲ್ಲಿ ಸಾಗ್ತಾ ಇದೆ. ಮನೋ ಕ್ಷೇತ್ರ ರಕ್ಷಣೆ ಭಾಗದಲ್ಲಿ ರನ್ಔಟ್ ಅವಕಾಶಗಳು ಬರ್ತಾ ಇದೆ. ಗೂಡ್ ರಕ್ಷಣೆ ಭಾಗದಲ್ಲಿ ಸಾಗ್ತಾ ಇದೆ. ಹುದರಾಘಾತವನ್ನು ಕಾಡ್ತಾ ಇದೆ. ಕೇವಲ 1 ಸೇರ್ಪಡೆ. ಸಮೀರ್ ರನ್ಔಟ್ ಆಗ್ತಾ ಇದ್ದಾರೆ. ಆರಂಭಿಕ ಸೆಷನ್ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಗ್ರಾನೈಟ್ಸ್ ಅಂಡ್ ಮಾರ್ಬಲ್ಸ್, ರಾಜ್ಯದಲ್ಲಿಯೇ ಪ್ರಸಿದ್ಧವಾದ ಗ್ರಾನೈಟ್ಸ್ ಮತ್ತು ಮಾರ್ಬಲ್ಸ್ ಶೋರೂಮ್. ನಮ್ಮಲ್ಲಿ ಬ್ಲೂಪರ್, ಓಲ್ಗಾ ಬ್ಲೂ, ಬ್ಲಾಕ್ ಮಾರ್ಕಿನೋ, ಶಿವಾ ಗೋಲ್ಡ್ ಮುಂತಾದ ಎಕ್ಸ್ಪೋರ್ಟ್ ಕ್ವಾಲಿಟಿ ಇಂಡಿಯನ್ ಮತ್ತು ಇಂಪೋರ್ಟೆಡ್ ಗ್ರಾನೈಟ್ಗಳು, ನ್ಯಾಚುರಲ್ ಸ್ಟೋನ್ಗಳು ಮತ್ತು ಆರ್ಟಿಫಿಷಿಯಲ್ ಮಾರ್ಬಲ್ಗಳು ವಿವಿಧ ವಿನ್ಯಾಸಗಳಲ್ಲಿ ದೊರೆಯುತ್ತವೆ.
ಸಾಕಾರಗೊಳಿಸುವಂತಹ ಅಡಿಕೆ, ಲವಂಗ, ಏಲಕ್ಕಿ, ಕೇಸರಿಗಳಿಂದ ತಯಾರಿಸಿದ ಉತ್ಕೃಷ್ಟ ಪಾನ ಮಸಾಲ ಸಿದ್ದು ಪಾನ್ ಮಸಾಲ, ಮೆಲುಕು ಹಾಕುವಂತ ಕರ್ನಾಟಕದ ನೈಸರ್ಗಿಕ. ಹಲೋ, ಚೆಕ್. ಹಲೋ, ಧನ್ಯವಾದಗಳು ಅಫ್ಜಲ್ ಅವರೇ. ಈಗಾಗಲೇ ಮುಂದಿನ ಪಂದ್ಯದ ಟಾಸ್ ಕಾರ್ಯಕ್ರಮಕ್ಕಾಗಿ ಮಹಾಕಾಳ ಜಾಗ್ವಾರ್ಸ್ ವರ್ಸಸ್ ಕದಂಬ ಗ್ಲಾಡಿಯೇಟರ್ಸ್ ಟಾಸ್ ಕಾರ್ಯಕ್ರಮಕ್ಕಾಗಿ ಬರಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಗ್ಲಾಡಿಯೇಟರ್ಸ್, ಕದಂಬ ಗ್ಲಾಡಿಯೇಟರ್ಸ್ ಕ್ಯಾಪ್ಟನ್ ಬರಬೇಕು ಇಮಿಡಿಯೇಟ್ಲಿ. ಆರಂಭಿಕದ ಸೆಷನ್ ನಂತರ 37 ಓಟದ ಟಾರ್ಗೆಟ್ ಅನ್ನು ನೀಡ್ತಾ ಇರುವಂತ ತಂಡ ಫತೇ ಟೈಗರ್ಸ್. 37 ಓಟದ ಅವಶ್ಯಕತೆ, 36 ಎಸೆದ ಪ್ರತಿಯೊಂದಕ್ಕೂ ಕೂಡ ಒಂದು ಓಟವನ್ನು ದಾಖಲಿಸಿದರೆ ಸುಲಭದಲ್ಲಿ ಜಯಿಸಬಲ್ಲಂತ ಪಂದ್ಯಾಟ. ಚಿನ್ನಮುಲಾದ್ರಿ ಚೀತಾಸ್ ಆದಷ್ಟು ಬೇಗ ಬರಬೇಕು. ದಯಮಾಡಿ, ಸಮಯದ ವಿಳಂಬ ಆಗ್ತಾ ಇದೆ. ಕದಂಬ ಆದಷ್ಟು ಬೇಗ ಬರಬೇಕು ಟಾಸ್ಗಾಗಿ.
ಬೇಕೆನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಪಂದ್ಯಾಟ ಆರಂಭ ಆಗ್ತಾ ಇದೆ. ಈಗ GM ತುದಿಯನ್ನು ಬಳಕೆ ಮಾಡಿಕೊಂಡು ಮಂಜು, ಸ್ಟ್ರೈಕರ್ ವಿಭಾಗದಲ್ಲಿ ರಾಮಕೃಷ್ಣ, ಮತ್ತೊಂದೆಡೆ ಕೃಪಾಕರ. ರೇವಾ ಶಾಟಿ ಬಾರಿ ಬಹಳ ಶುತ ಮರಿತಾ ಇದೆ. ಎಸೆತ ತನ್ನ ಮೂಲಕ ಟೈಮಿಂಗ್ ಮಿಸ್ ಆಗ್ತಾ ಇದೆ. 0-1 ಅನಿರೀಕ್ಷಿತ ರೂಪದ ಹುದ್ದಾರಿ ನೆಲಕ್ಕುಳ್ತಾ ಇದೆ. ಮನೋಜ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಮನೋಜ್ ದಾಂಡಿನಿಂದ ಓಟಗಳು ದಾಖಲಾಗ್ತಾ ಇದೆ. ತನ್ಮೂಲಕವಾಗಿ ಕ್ಷೇತ್ರ ರಕ್ಷಣಾ ವೈಫಲ್ಯದ ಬೌಂಡರಿ. ಮನೋಜ್ ಖಾತೆ ಆರಂಭ, ತಂಡದ ಮೊತ್ತ 4, ಮನೋಜ್ನ ವೈಯಕ್ತಿಕ ಮೊತ್ತ 4. ಬಹಳ ಶುತಮರಿತ ಒಂದು ದಾಂಡಿಗತನವನ್ನು ಮಾಡ್ತಾ ಇರುವಂತ ಆಟಗಾರ ಮನೋಜ್. 4 ಓಟಗಳಿಗೆ ಈಗ 1. ರಾಮಕೃಷ್ಣ ವಾಪಸ್ ಆದ್ರು 0 ಸಂಪಾದನೆ ಜೊತೆಗಾಗಿ. 7 ಓಟದ ಲೆಕ್ಕಾಚಾರ ಅದ್ಯಾವ ರೀತಿ ಬರ್ತದೆ ಕಾಯ್ದು ನೋಡ್ಬೇಕಾಗ್ತದೆ. ಸ್ಟ್ರೈಕರ್ ಅಲ್ಲಿ ತಂಡದ ಮತ್ತೋರು ಪ್ರಮುಖ ಆಟಗಾರನ ಸೇರ್ಪಡೆ ಮನೋಜ ಫ್ರಮ್ ಹಿರಿಯೂರು ಸ್ಟ್ರೈಕರ್ನ ಕಂಡುಕೊಳ್ತಾ ಇದ್ದಾನೆ. ಮತ್ತೆ ಮಂಜು, ಮನೋಜ್ಗೆ ಸಂದ ಚೆಂಡು ಡೀಪ್ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಬಹಳ ಶುತಮರಿತ ನೋಡ್ತಾವನ್ನ ದಾಖಲಿಸಿದ್ರು. ಒಂದೋಟ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ ಈಗ 5 ಓಟಗಳಿಗೆ ತಲುಪ್ತಾ ಇದೆ. 5 ಫಾರ್ ಲಾಸ್ ಆಫ್ 1. ಕೃಪಾಕರ್ನಿಗೆ ಸತ ಚೆಂಡು ಬಹಳ ಶುತ ಮರಿತ ನೋಡತ ಸುರಕ್ಷಿತ ಗ್ಯಾಪ್ ಶಾಟ್. ಈ ಬಾರಿ ಶಾರ್ಟ್ ಕವರ್ ಶಿರದ ಮೇಲ್ಭಾಗದಲ್ಲಿ ಉತ್ತಮ ರೀತಿಯ ನೋಡುತ್ತಾ ಕಟ್ ಶಾಟ್ ಅನ್ನು ದಾಖಲಿಸಿದ್ರು. ಅವಳಿ ಓಟದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 7 ಓಟಗಳಿಗೆ ತಲುಪ್ತಾ ಇದೆ. 7 ರನ್ಸ್, 30 ಓಟದ ಅವಶ್ಯಕತೆ. 30 ಓಟದ ಅವಶ್ಯಕತೆಯಲ್ಲಿ ಈಗ ಚಿನ್ನಮುಲಾದ್ರಿ ಚೀಟಾಸ್ ಮತ್ತೊಂದೆಡೆ ಟೈಗರ್ಸ್ ಪಂದ್ಯಾಟವನ್ನು ಆಡ್ತಾ ಇದೆ. ಟೈಗರ್ ಮತ್ತು ಚೀತಾದ ಕಾಳಗದಲ್ಲಿ ಈಗ ಅದ್ಯಾವ ತಂಡ ಜಯವನ್ನು ದಾಖಲಿಸದೆ ಕಾಯ್ದು ನೋಡಬೇಕಾಗ್ತಾ ಇದೆ. ಮತ್ತೆ ಕೃಪಾಕರ್ಗೆ ಸಂತ ಚೆಂಡು ರಕ್ಷಣಾತ್ಮಕ ಆಟವನ್ನು ದಾಖಲಿಸ್ತಾ ಇದ್ದಾರೆ. ಶಾರ್ಟ್ ಎಕ್ಸ್ಟ್ರಾ ಕವರ್ಸ್ ಭಾಗದಲ್ಲಿ ಒಂದರ ಸೇರ್ಪಡೆ. ಲಾಸ್ಟ್ ಬಾಲ್ ರಿಮೈನಿಂಗ್ ನಾವು. ಸ್ಟ್ರೈಕರ್ಲಿ ಮನೋಜ್. ಮಕ್ಕಳ ಜಾಗ್ವಾಸ್ ಶಾರ್ಟ್ ಆಗಿ ಬಿದ್ದಂತ ಚೆಂಡು ಬೀಸುವಂತ ಪ್ರಯತ್ನ. ಮನೋಜ್ಗೆ ಒಟ್ಗಳು ಬರ್ತಾ ಇಲ್ಲ. ಮುಕ್ತಾಯ ಕಾಣಂತ ಓವರ್ ಸಂಖ್ಯೆ 1. ತಂಡದ ಮೊತ್ತ 8-1. 8 ಫಾರ್ ಲಾಸ್ ಆಫ್ 1 ಅಂಡ್ ಫಾರ್ ನಂಬರ್ 1.
Mahakala Jaguars won the toss, selected to field first. Or batting first, okay. ಸಂಜಯ್ SKRK ವಿಭಾಗದಲ್ಲಿ ಮತ್ತೆ ಕೃಪಾಕರ ಒಂದು ದೊಡ್ಡ ಪೂರೈಕೆಯನ್ನು ಮಾಡಿದ್ರು. ತಂಡದ ಮೊತ್ತ ಈಗ 9 ಓಟಗಳು, 9 for loss of 1, 37 ಓಟದ ಟಾರ್ಗೆಟ್, 37. ಈಗಾಗಲೇ KTM ಜಾಹೀರಾತು ಫಲಕದ ತುದಿಯನ್ನು ಬಳಕೆ ಮಾಡಿಕೊಂಡು SKRK ಭಾಗದಲ್ಲಿ ಮತ್ತೆ ಬರಸಂದ ಚೆಂಡ ಬಹಳ ಶುದ್ಧ ನೋಡುತ್ತಾ ತನ್ನ ಮೂಲಕ ಕ್ಷೇತ್ರ ರಕ್ಷಣೆ ಅಡುವಿಕೆಯನ್ನು ಮಾಡಿದ್ರು. ಒಂದು ಓಟ ಸೇರ್ಪಡೆ, ಬೌಂಡರಿ. ತಂಡದ ಮೊತ್ತ 4 ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಮನೋಜ್ ತಾಂಡಿನ ಬಹಳ ಶುದ್ಧ ಒಂದು ಬೌಂಡ್ರಿ ಬರ್ತಾ ಇದೆ. ಕ್ಷೇತ್ರ ರಕ್ಷಣೆ ಎಡವಿಕೆಯನ್ನು ಕಂಡುಕೊಳ್ತಾ ಇದೆ. ಅದೇ ರೀತಿ ನಮಗೆ ಒಂದು ಯಶಸ್ವಿ ಪಂದ್ಯಾಟದ ರೂವಾರಿಗಳು ಅದೇ ರೀತಿ ಬಹಳ ಶುದ್ಧ ರೀತಿಯಾಗಿ ಪ್ರೋತ್ಸಾಹವನ್ನು ನೀಡಿದಂಥವರು. ಈಗಾಗಲೇ ಮೊಬೈಲ್ ಮೋಟಾರ್ ಸ್ಟಾರ್ಟರ್ 3 ಫೇಸ್ ಮತ್ತು ಸಿಂಗಲ್ ಫೇಸ್ ಯಾವುದೇ ನಿಮ್ಮ ಬೇಸಿಕ್ ಸೆಟ್ ಆಂಡ್ರಾಯ್ಡ್ ಯಾವುದೇ ರೀತಿಯಾದಂಥ ಹ್ಯಾಂಡ್ಸೆಟ್ ಮುಖಾಂತರವಾಗಿ ಮೋಟರನ್ನು ಆನ್ ಮತ್ತು ಆಫ್ ಮಾಡುವಂಥ ಒಂದು ಸೌಲಭ್ಯಗಳು ತಂತ್ರವನ್ನು ಮಾಡುವಂಥ ಅವಕಾಶಗಳು ಬರ್ತಾ ಇದೆ. ಈ ಬಾರಿ ಎಸೆದಂಥ ಚೆಂಡು ಸುಲಭದ ಕ್ಯಾಚ್, ಮನೋಜ್ ಇನ್ನಿಂಗ್ಸ್ ಕ್ಲೋಸ್. 13 ಓಟಗಳು, ದುರಾದೃಷ್ಟ ಸಂಖ್ಯೆಗೆ ಮನೋಜ್ ಈಗ ಬಲಿಯಾಗ್ತಾ ಇದ್ದಾನೆ. 13 for loss of 1. ಮತ್ತೆ ಡ್ರೈ ರನ್ ಪ್ರೊಟೆಕ್ಷನ್ ಇರ್ತದೆ, ಫೇಸ್ ಫೇಲಿಯರ್, ಇಂಬ್ಯಾಲೆನ್ಸ್ ಪ್ರೊಟೆಕ್ಷನ್, ಆನ್ ಅಂಡ್ ಆಫ್ ದ ಮೋಟರ್ ಬೈ ಸೆಂಡಿಂಗ್ ದ ಮೆಸೇಜ್ ಅನ್ನು ಕಳಿಸಿದ್ರೆ ತಂತ್ರ ಆಫ್ ಆಗುತ್ತೆ. ಮತ್ತು ಹೈ ಮತ್ತು ಲೋ ವೋಲ್ಟೇಜ್ ಪ್ರೊಟೆಕ್ಷನ್ ಅನ್ನು ಹೊಂದಿರುವಂಥದ್ದು. ಈಗಾಗಲೇ 1500ಕ್ಕಿಂತ ಹೆಚ್ಚಾದಂತಹ ರೈತರನ್ನು ಇದು ಸೇರಿದೆ. ಅವರು ಬಳಕೆ ಮಾಡಿ ಅದನ್ನು ಪ್ರತಿನಿತ್ಯ ಉಪಯೋಗಿಸ್ತಾ ಇದ್ದಾರೆ. ಈ ರೀತಿಯಾದಂಥ ಭಾಳಷ್ಟು ಮಂದಿ ರೈತರು ನಮಗೆ ಫೀಡ್ಬ್ಯಾಕನ್ನು ಕೊಡ್ತಾ ಇದ್ದಾರೆ. ಆಟೋ ಟೈಮರ್ ಮತ್ತು ಮ್ಯಾನ್ಯುಯಲ್ ಸ್ವಿಚ್ ಮೋಡ್ ಆಪರೇಷನ್ ಕೂಡ ಇದೆ. ಸರ್ವಿಸ್ ಸೆಂಟರ್ ಆಟೋ ಕಿಸಾನ್ ಈಗಾಗಲೇ ಅವರು ವ್ಯವಸ್ಥಾಪಕರು ನಮ್ಮ ಜೊತೆಗಿದ್ದಾರೆ, ಅವರನ್ನು ಸಂಪರ್ಕಿಸಿ ಅನ್ನೋದಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ತಂಡದ ಮೊತ್ತ ಈಗ 13ರಲ್ಲಿ ಸ್ಥಗಿತವನ್ನು ಕಂಡುಕೊಳ್ತಾ ಇದೆ. ಮೊಯಿನ್ ಹೊಸ ದಾಂಡಿಗಿನ ಸೇರ್ಪಡೆ. ಬರೆಸಂತ ಚೆಂಡು ಬಹಳ ಶುದ್ಧ ನೋಡುತ್ತಾ ಸುರಕ್ಷಿತ ಗ್ಯಾಪ್ ಶಾಟ್, ತನ್ಮೂಲಕ ಬೌಂಡರಿ. ಭರ್ಜರಿ ಪ್ರಾರಂಭವನ್ನ ಕಂಡಂತ ತಂಡ ಮನೋಜ್ ಹುದರಿನ ಕಳ್ಕೊಳ್ತಾ ಇದೆ. ತದನಂತರ ಈಗ ಹೊಸ ದಾಂಡಿಗನ ಸೇರ್ಪಡೆ. ಮೊಯಿನ್ ನಾನ್ ಸ್ಟ್ರೈಕರ್ಲಿ, ಕೃಪಾಕರ ಒಂದಷ್ಟು ಇನ್ನಿಂಗ್ಸ್ ಅನ್ನು ಆಧರಿಸ್ತಾ ಇದ್ದಾನೆ.
ಶಾಟಿ ಬಾರಿ ಬೌಂಡ್ರಿ ಆಗುವಂತ ಲಕ್ಷಣಗಳು ತನ್ಮೂಲಕ ಬೌಂಡರಿ. ಉತ್ತಮ ರೀತಿಯಾದ ಲೆಕ್ಕಾಚಾರದ ಹೊಡೆತವನ್ನು ದಾಖಲಿಸ್ತಾ ಇದ್ದಾನೆ ಕೃಪಾಕರ. ಮುಕ್ತಾಯ ಕಂಡಂತ ಓವರ್ ಸಂಖ್ಯೆ ಈಗ 2. ಎಂಡ್ ಆಫ್ ಓವರ್ ನಂಬರ್ 2. ನಾವು ಸ್ಕೋರ್ ಮೂವ್ಸ್ ಟು 21 ಫಾರ್ ಲಾಸ್ ಆಫ್ 2. ಇನ್ನು ಕೂಡ 24 ಎಸೆತ ಬಾಕಿ ಉಳಿತಾ ಇದೆ ಪಂದ್ಯಾಟವನ್ನು ಜಯಿಸಬೇಕಾದ್ರೆ. ಉತ್ತಮ ರೀತಿಯ ಎಸೆತ. ಈ ಬಾರಿ ಎಸೆದ ಚೆಂಡು ಕ್ರಿಕೆಟ್ನ ನೈಜ ಹೊಡೆತ ಡ್ರೈವ್ ಶಾಟ್ ದಾಖಲಿಸುವಂತ ಪ್ರಯತ್ನವನ್ನು ಮಾಡಿದ್ರು. ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಒಂದು ದೊಡ್ಡ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ ಈಗ 22 ಓಟ್ಗಳಿಗೆ ತಲುಪ್ತಾ ಇದೆ. 22. ಮತ್ತೆ ಬರೆಸಂದ ಚೆಂಡು ಬಾಲರ್ಸ್ ಬ್ಯಾಕ್ ಡ್ರೈವ್ ಅನ್ನು ಮಾಡಿದ್ರು. ಬಹಳ ಶುದ್ಧ ಮರಿತನ ಹೊಡೆತ. ಒಂದು ಓಟದ ಪೂರೈಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಈಗಾಗಲೇ ಕನಿಷ್ಠ ಮೊತ್ತದ ಕಾಳಗ ಸಾಗ್ತಾ ಇದೆ. ಆರಂಭಿಕದ ಹಂತದಲ್ಲಿ ಭರ್ಜರಿ ಪ್ರಾರಂಭವನ್ನು ನೀಡಿದಂಥ ಆಟಗಾರರು 0-1 ವಾಪಸ್ ಆದರೂ ಕೂಡ ತದನಂತರ ಕೃಪಾಕರ್ನ ಹೊಡೆತಗಳೇ ಒಂದಷ್ಟು ಪಂದ್ಯಾಟಕ್ಕೆ ಕೈ ಹಿಡಿತಾ ಇದೆ. ಮೊಯಿನ್ ಸ್ಟ್ರೈಕರಲ್ಲಿ ಮೊಯಿನ್ ರೊಟೇಟ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. GM ತುದಿಯಲ್ಲಿ ಮತ್ತೆ ಮೊಯಿನ್ಗೆ ಸಂದ ಚೆಂಡು ಬಹಳ ಶುದ್ಧಭರಿತ ಒಂದು ಹೊಡೆತ. ಶಾರ್ಟ್ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಒಂದು ದೊಡ್ಡ ಪೂರೈಕೆಯನ್ನು ಮಾಡಿಕೊಂಡ್ರು. ಮೊಯಿನ್ ಖಾತೆಗೆ 2 ಓಟು ಸೇರ್ಪಡೆ, ವೈಯಕ್ತಿಕ ಮೊತ್ತ. ಸ್ಟ್ರೈಕರ್ಲೀಗ ಕೃಪಾಕರ್ ಚಿನಮುಲಾದ್ರಿ ಚೀತಾಸಿನ ವಿರುದ್ಧವಾಗಿ. ಮುಂದಿನ ಪಂದ್ಯಾಟ ಮಹಾಕಾಳ ಜಾಗ್ವಾರ್ಸ್ ವರ್ಸಸ್ ಅಪೋಸಿಟ್ ಯಾರು ಕದಂಬ ಗ್ಲಾಡಿಯೇಟರ್ಸ್. ಟಾಸ್ ಆನ್ ಬೈ Jaguars and elected to bat first. ಮತ್ತೆ ರೈಟ್ ಅಮೋರ್ ವಿಭಾಗವನ್ನು ಈಗಾಗಲೇ ಆಯ್ದುಕೊಳ್ತಾ ಇದ್ದಾನೆ ಎಸೆತಗಾರ ಮಂಜು. ಮತ್ತೆ ಕೃಪಾಕರ್ಗೆ ಸದ ಚೆಂಡು ಬಹಳ ಶುದ್ಧಮರಿತ ಒಂದು ಹೊಡೆತ. ಡ್ರೈವ್ ಶಾಟ್ ಮಾಡುವಂಥ ಪ್ರಯತ್ನ. ಇನ್ನರ್ ಸರ್ಕಲ್ ವಿಭಾಗದಲ್ಲಿ ಆಫ್ ಸ್ಟ್ರೈಕಲ್ಲಿ ಒಂದೊಡ್ಡ ಪೂರೈಕೆಯನ್ನು ಮಾಡಿಕೊಡ್ರು. ತಂಡದ ಮೊತ್ತ ಈಗ ಒಂದೊಡ್ಡ ಹೆಚ್ಚುವರಿಯನ್ನು ಕಂಡುಕೊಳ್ತಾ ಇದೆ. 25 ಕಾಲು ಶತಕದ ಪೂರೈಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. 25 ಫಾರ್ ಲಾಸ್ ಆಫ್ 2 ವಿಕೆಟ್ಸ್. ಆರಂಭಿಕದ ಹಂತದಲ್ಲಿ ರಾಮಕೃಷ್ಣ ಶೂನ್ಯ ಸಂಪಾದನೆ ಜೊತೆಗಾಗಿ ವಾಪಸ್ ಆದರು. ತದನಂತರ ಮನೋಜ್ ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ.
ಮತ್ತು ಸ್ಟ್ರೈಕರಲ್ಲಿ ಮೊಯಿನ್. GM ಜಾಹೀರಾತು ಫಲಕದ ತುದಿಯನ್ನು ಬಳಕೆ ಮಾಡಿಕೊಂಡು SRK ವಿಭಾಗದಲ್ಲಿ ಮಂಜು. ಮತ್ತೆ ಬಾರಿ ಎಸೆದಂತ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಪ್ಯಾಡ್ ಮೇಲೆ ಚೆಂಡನ್ನು ಪಡ್ಕೊಂಡ್ರು. ಎಂಡ್ ಆಫ್ ಓವರ್ ನಂಬರ್ 3. ನಾವು ಸ್ಕೋರ್ ಮೂವ್ಸ್ ಟು 25 ಫಾರ್ ಲಾಸ್ ಆಫ್ 2. 18 ಚೆಂಡು 25 ಓಟದ ಮೊತ್ತ, 2 ವಿಕೆಟ್ ನಷ್ಟವನ್ನು ಕಂಡುಕೊಳ್ತಾ ಇದೆ. 18 ಚೆಂಡು ಬಾಕಿ ಉಳಿತಾ ಇದೆ. ಇನ್ನು ಕೂಡ ಪಂದ್ಯಾಟವನ್ನು ಜಯಿಸಬೇಕಾದ್ರೆ 12 ಓಟದ ಅವಶ್ಯಕತೆ. 12 ರನ್ಸ್ ರಿಕ್ವೈರ್ಡ್. 18 balls 12 runs required. ಆದಷ್ಟು ಬೇಗ ಸ್ವಲ್ಪ ಪಂದ್ಯಾಟ ಮುಂದುವರಿಸಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಫಾತ್ಯಾ ಟೈಗರ್ಸ್ ಮೂಲಕ ಡೀಪ್ ಸ್ಕೋರ್ ಲೆಗ್ ಸೀಮಾರಕ್ಕೆ ಅವರ ಭಾಗದಲ್ಲಿ ಭರ್ಜರಿ ಸಿಕ್ಸರ್ ಷಟ್ಕ. 6 ಓಟದ ಸೇರ್ಪಡೆ. ಕೇವಲ 6 ಓಟದ ಅವಶ್ಯಕತೆ. ದಣದ ಮೊತ್ತ 31 ಓಟ್ಗಳಿಗೆ ತಲುಪ್ತಾ ಇದೆ. 31. ಕೇವಲ 6 ಓಟದ ಅವಶ್ಯಕತೆ. ಮತ್ತೆ ಬಾರಿ ಎಸೆದಂತ ಚೆಂಡು, ಬೀಸುವಂತ ಪ್ರಯತ್ನ, ಸುಲಭದ ಕ್ಯಾಚ್ ಅನ್ನ ಕೈ ಸೇರ್ತಾ ಇದೆ. ಹೋದರೆ ಆಘಾತ ಸಂಭವಿಸ್ತಾ ಇದೆ ತನ್ಮೂಲಕವಾಗಿ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಈ ಬಾರಿ.
ಮತ್ತೆ ಸ್ಟ್ರೈಕರ್ಲಿ ಮೊಯಿನ್. ಮತ್ತೆ ಬಾರಿಸಂತ ಚೆಂಡು ಬೀಸುವಂತ ಪ್ರಯತ್ನ, ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಮೊಯಿನ್ ಒಟ್ಗಳು ದಾಖಲಿಸ್ತಾ ಇಲ್ಲ. ಕೃಪಾಕರ ವಾಪಸ್ ಆದ್ರು. ಮತ್ತೆ ಬರೆಸದ ಚೆಂಡು, ಲೇಟ್ ಶಾಟ್ ದಾಖಲಿಸುವಂತ ಪ್ರಯತ್ನ, ಒಂದೊಡ ಪೂರೈಕೆಯನ್ನು ಮಾಡಿದ್ರು. ಎರಡನೇ ಓಟದ ಪ್ರಯತ್ನ ತನ್ಮೂಲಕವಾಗಿ ಪೂರೈಕೆ ಕೂಡ ಬಹಳ ಉತ್ತಮ ರೀತಿಯ ಒಂದು ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಅನ್ನು ಇವತ್ತು ದಾಖಲಿಸ್ತಾ ಇದ್ದಾರೆ. ಮತ್ತೆ ಈ ಬಾರಿ ಎಸಂತ ಚೆಂಡು, ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಮುಕ್ತಾಯ ಕಂಡಂತ ಓವರ್ಗಳ ಸಂಖ್ಯೆ 4. ತಂಡದ ಮೊತ್ತ 33 ಓಟಗಳಿಗೆ ತಲುಪ್ತಾ ಇದೆ. 33 ಫಾರ್ ಲಾಸ್ ಆಫ್ 3 ವಿಕೆಟ್ಸ್ ಅಂಡ್ ಅಪ್ ಓವರ್ ನಂಬರ್ 4. 12 balls remaining now. 4 runs required. 12ಕ್ಕೆ 4. 12 balls 4 runs required. 12 ಎಸೆತ 4 ಓಟದ ಅವಶ್ಯಕತೆ. ಕಂಡುಕೊಳ್ತಾ ಇದೆ. ಮತ್ತೆ ಬಾರಿ ಎಸೆತ ಚೆಂಡು, ಬಹಳ ಉತ್ತಮ ರೀತಿಯ ಎಸೆತ, ಒಂದಷ್ಟು ನೆಗೆತವನ್ನು ಕಂಡುಕೊಳ್ತಾ ಇದೆ. ಒಳ ತಿರುವನ್ನ ಕಾಣಂತ ಚೆಂಡು ಈಗ ಒಂದಷ್ಟು ಸಮಸ್ಯೆಯನ್ನು ಕಂಡುಕೊಳ್ತಾ ಇದೆ. GM ತುದಿಯನ್ನು ಬಳಕೆ ಮಾಡಿಕೊಂಡ ಎಸಗಾರಿಕೆ ವಿಭಾಗದಲ್ಲಿ ಸಮೀರ್. 4 ಓಟದ ಅವಶ್ಯಕತೆ. 11 ಚೆಂಡುಗಳು ಬಾಕಿ ಉಳಿತಾ ಇದೆ. ಮತ್ತೆ ಈ ಬಾರಿ ಎಸೆತ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಈ ಬಾರಿ. ಮತ್ತೆ ಬರೆಸದ ಚೆಂಡು, 2 ಸತತ ಡಾಟ್ ಬಾಲ್ಗಳು ದಾಖಲಾಗ್ತಾ ಇದೆ. ಬಹಳ ಉತ್ತಮ ರೀತಿಯ ಎಸೆತ, ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ, ರನ್ಔಟ್ ಅವಕಾಶ ತನ್ಮೂಲಕವಾಗಿ ಅನಾವಶ್ಯಕವಾಗಿ ಓಟ ದಾಖಲಿಸುವಂತ ಪ್ರಯತ್ನದಲ್ಲಿ ಉದ್ದರಿ ಆಘಾತ ಸಂಭವಿಸ್ತಾ ಇದೆ. ಮೊಯಿನ್ ಬ್ಯಾಕ್ ಟು ಪೆವಿಲಿಯನ್. ಸಮೀರ್ ಇದುವರೆಗೆ ಕೂಡ 4 ಚೂಕಿ ಎಸೆತಗಳು ದಾಖಲಿಸ್ತಾ ಇದ್ದಾನೆ. 2 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ.
ಕ್ಷೇತ್ರರಕ್ಷಣೆ ಸಾಗ್ತಾ ಇದೆ. ಒಂದೋಟದ ಪೂರೈಕೆಯನ್ನು ಮಾಡಿದ್ರು. ಈಗ 5ನೇ ಎಸೆತಕ್ಕೆ ಒಂದೋಟ ಪೂರೈಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈಗ 3 ಓಟದ ಅವಶ್ಯಕತೆ. 5ನೇ ಓವರ್ನ ಕೊನೆ ಎಸೆತ ಬಾಕಿ ಉಳಿತಾ ಇದೆ. 5th ಓವರ್, ಲಾಸ್ಟ್ ಬಾಲ್ ರಿಮೈನಿಂಗ್ ನೌ. ಮತ್ತೆ ಈ ಬಾರಿ ಎಸೆತ ಚೆಂಡು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಕೇವಲ ಒಂದೋಟಕ್ಕಷ್ಟೇ ಅವಕಾಶವನ್ನು ಮಾಡಿದ್ರು. ಯಶಸ್ವಿ ಪೂರೈಕೆ ಆಗ್ತಾ ಇದೆ. ಪಂದ್ಯಾಟಕ್ಕೆ ತಿರುವನ್ನ ಕೊಡ್ತಾ ಇರುವಂತ ಎಸೆತಗಾರ ಸಮೀರ್. ಈಗ 6 ಎಸೆತ 3 ಓಟದ ಅವಶ್ಯಕತೆ. ಪಂದ್ಯಾಟ ಟೈ ಆದ್ರೆ ಪಾಯಿಂಟ್ ಶೇರ್ ಆಗ್ತದೆ. ದಯಮಾಡಿ ಗಮನಿಸ್ಕೊಳ್ಳಿ. ನಾಕ್ಔಟ್ಸ್ ಅಲ್ಲಿ ಮಾತ್ರ ಸೂಪರ್ ಓವರ್ನ ಅವಕಾಶಗಳು ಇರ್ತದೆ. ಐದಕ್ಕೆ 3 ಪಂದ್ಯಾಟ ಒಂದಷ್ಟು ಕುತೂಹಲಕಾರಿ ಘಟ್ಟಕ್ಕೆ ತಲುಪ್ತಾ ಇದೆ. ಮತ್ತೊಂದು ಡಾಟ್ ಬಾಲ್ ನ ಆಶಾದಾಯಕ ಅಂಶದಲ್ಲಿ ಫಾತ್ಯಾ ಟೈಗರ್ಸ್. ಈ ಬಾರಿ ಕ್ಯಾಚ್ ಆಗುವಂತದ ಅವಕಾಶ. ಕ್ಯಾಚ್ ಪಡ್ಕೊಳ್ತಾ ಇಲ್ಲ. ಒಂದೋಟ ಪೂರೈಕೆಯನ್ನ ಮಾಡಿದ್ರು. 4 ಎಸೆತ 2 ಓಟದ ಅವಶ್ಯಕತೆ. 4 balls 2 runs ರಿಕ್ವೈರ್ಡ್ ನೌ. ಪಂದ್ಯಾಟದ 1 ಇಂದ 2 ಡಾಟ್ ಬಾಲ್ಗಳು ಬಂದ್ರೆ ಪಂದ್ಯಾಟದ ಗತಿ ಬದಲಾಗ್ತದೆ. ಒಂದು ಹುದ್ದರಿ ನೆಲಕ್ಕೆ ಉಳಿದ್ರೆ ಪಂದ್ಯಾಟದ ಚಿತ್ರಣ ಬದಲಾಗ್ತದೆ. ಕ್ರಿಕೆಟ್ ಅನಿಶ್ಚಿತ ಆಟ. ಮತ್ತೆ ಬಾರಿ ಎಸೆತ ಚೆಂಡು ತನ್ನ ಮೂಲಕವಾಗಿ ಸುಲಭದ ಕ್ಯಾಚ್ ಕಾಯ್ತಾ ಇದೆ. ಈ ಬಾರಿ ಫೈನ್ ಲೆಗ್ ವಿಭಾಗದಲ್ಲಿ ಮತ್ತೊಂದು ಉದ್ದರಿ ನೆಲಕ್ಕೆ ಉಳ್ತಾ ಇದೆ. ಚಿನಮುಲಾದ್ರಿ ಚೀತಾಸ್ ಈಗ ಒಂದಷ್ಟು ಕಷ್ಟಕ್ಕೆ ಸುಲುಕ್ತಾ ಇದೆ. ಒತ್ತಡದಲ್ಲಿ ಸುಲುಕ್ತಾ ಇದೆ.
3-2 ಸಂಜಯ್ ಎಸ್ಕಾರ್ಕೆ ವಿಭಾಗದಲ್ಲಿ. ಸ್ಟ್ರೈಕರ್ಲಿ ಚಂದ್ರು. ಈ ಬಾರಿ ಒಂದಷ್ಟು ಸ್ಟೆಪ್ಸ್ ಅನ್ನ ಮಿಸ್ ಮಾಡ್ತಾ ಇದ್ದಾರೆ. ಬಹಳ ಶುದ್ಧಭರಿತ ಹೊಡೆತ, ಸುರಕ್ಷಿತ ಹೊಡೆತವನ್ನು ದಾಖಲಿಸಿದ್ರು. ಅದರ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ. ಎರಡನೇ ಓಟದ ಪ್ರಯತ್ನ, ಕ್ಷೇತ್ರ ರಕ್ಷಣೆ ವೈಫಲ್ಯತೆ, ಅವಳಿ ಓಟದ ಸೇರ್ಪಡೆ, ಓಟಗಳು ದಾಖಲಿಸಿಕೊಳ್ತಾ ಇದ್ದಾರೆ. ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಚಿನಮುಲಾದ್ರಿ ಚೀತಾಸ್ ಈಗ ಪಂದ್ಯಾಟವನ್ನು ಜಯಿಸ್ತಾ ಇದೆ. ಅದೇ ರೀತಿ ಫಾತ್ಯಾ ಟೈಗರ್ಸ್ಗೆ ಕೃತಜ್ಞತೆಗಳು. ದಿನದ ಮುಂದಿನ ಪಂದ್ಯಾಟ ಸಿದ್ಧತೆಯಲ್ಲಿ ಇರಬೇಕು ಅನ್ನೋದನ್ನ ಕೇಳಿಕೊಳ್ತಾ ಇದ್ದೇವೆ. ಜಾಗ್ವಾರ್ಸ್ ಮಹಾಕಾಳ ಜಾಗ್ವಾರ್ಸ್ ವರ್ಸಸ್ ಕದಂಬ ಗ್ಲಾಡಿಯೇಟರ್ಸ್. ಆದಷ್ಟು ಬೇಗ ಡಗ್ಔಟ್ ಅನ್ನು ಬಳಕೆ ಮಾಡಿಕೊಂಡು ಕದಂಬ ಗ್ಲಾಡಿಯೇಟರ್ಸ್ ಕ್ಷೇತ್ರ ರಕ್ಷಣೆಗೆ ಬರಬೇಕು ಅನ್ನೋದನ್ನ ಕೇಳಿಕೊಳ್ತಾ, ಮತ್ತೆ ಮುಂದಿನ ಹಂತಕ್ಕಾಗಿ ಕನ್ನಡ ಮಾಧ್ಯಮದಲ್ಲಿ ಅಫ್ಜಲ್ ಕೊಪ್ಪ ಮುಂದಿನ ಹಂತವನ್ನು ಮುಂದುವರಿಸ್ತಾರೆ. ಕನ್ನಡ ಮಾಧ್ಯಮದಲ್ಲಿ